ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಹಾಗೆಯೇ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಎಂದಿನಂತೆಯೇ ಈ ದಿನವೂ ಕೂಡ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿಯವರನ್ನ ಮುಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಪಂಚಾಂಗದ ವಿಚಾರ ಹೇಗಿದೆ ಅನ್ನೋದನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಜೊತೆಗೆ ಪಂಚಾಂಗದ ವಿಚಾರದ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳು, 12 ರಾಶಿಗಳಲ್ಲಿ ಯಾವ ರಾಶಿಗಳಿಗೆ ಶುಭ ಫಲವಿದೆ, ಯಾವ ರಾಶಿಗಳಿಗೆ ಅಶುಭ ಫಲವಿದೆ, ಅದನ್ನು ಕೂಡ ಗುರುಗಳಿಂದ ತಿಳ್ಕೊಳ್ಳೋಣ. ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ನಿತ್ಯವೂ ಕೂಡ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದಾರೆ. ಧಾರ್ಮಿಕ ಚಿಂತನೆಯ ವಿಚಾರಗಳಲ್ಲಿ ವಾಸ್ತು ಸಲಹೆಗಳಿರಬಹುದು, ಹಾಗೆಯೇ ಜ್ಯೋತಿಷ್ಯದ ವಿಚಾರಗಳಲ್ಲಿ ಯಾವ ರಾಶಿಗಳಿಗೆ ಶುಭ ಫಲವಿದೆ, ಯಾವ ರಾಶಿಯವರು ಯಾವ ದೇವರ ಚಿಂತನೆಯನ್ನ ಮಾಡಬೇಕು, ಯಾವ ದೇವರ ಪೂಜೆಯನ್ನ ಮಾಡಬೇಕು, ಜೊತೆಗೆ ಹೇಗೆ ನಮ್ಮ ಆಚರಣೆಗಳಿರಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಇವತ್ತು ಪಂಚಾಂಗದ ವಿಚಾರ ಹೇಗಿದೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗದ ವಿಚಾರ ಹೇಗಿದೆ? ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಇದರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ, ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ ಶರದೃತು, ಕಾರ್ತೀಕ ಮಾಸ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ನೋಡಿ, ಬುಧವಾರ ಚತುರ್ದಶಿ ಬಂದಿರುವಂಥದ್ದು. ಹಾಗೆ 10 ಗಂಟೆ ಮೇಲೆ ಇವತ್ತು ಅಮಾವಾಸ್ಯೆ ಕೂಡ ಪ್ರಾರಂಭ ಆಗ್ತಾ ಇದೆ. ಇನ್ನು ಸ್ವಾತಿ ನಕ್ಷತ್ರ, ಸೌಭಾಗ್ಯ ಯೋಗ, ಶಕುನ ಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ರಾಹುಕಾಲಗಳಲ್ಲಾಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಈ ಶುಭ ಪ್ರಯಾಣಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನ ರಾಹುಕಾಲ ಮಧ್ಯಾಹ್ನ 12:05 1 ಗಂಟೆ 31 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7:47 9 ಗಂಟೆ 13 ನಿಮಿಷದವರೆಗೂ ಕೂಡ ನಾವು ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಗುಳಿಕ ಕಾಲ 10:39 12:05 ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದಾಗಿದೆ. ದಿನ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ. ನೋಡಿ, ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಬ್ರಾಹ್ಮಿ ಸಮಯವನ್ನು ತಿಳಿಸ್ಕೊಡಿ, ಬ್ರಾಹ್ಮಿ ಮುಹೂರ್ತದ್ದಂತ. ನೋಡಿ, ಯಾವುದಾದ್ರೂ ಗೃಹ ಪ್ರವೇಶ, ಗೃಹಾರಂಭ ಅಥವಾ ಯಾವುದಾದ್ರೂ ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಜಪ ಮಾಡುವವರಾಗಲಿ, ಯಜ್ಞ ಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾಗಿರುವಂತಹ ಸಮಯ. ಪ್ರತಿದಿನ 4:40 5 ಗಂಟೆ 30 ಕೂಡ ಈ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದು. ಇನ್ನು ಈ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6:20 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 5:50 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಎಸ್ ವೀಕ್ಷಕರೇ, ಪಂಚಾಂಗದ ವಿಚಾರ ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಗುರುಗಳ ಬಳಿ ಮಾತನಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು ನಿತ್ಯದ ಭವಿಷ್ಯ ಅಂದರೆ 12 ರಾಶಿಗಳ ಫಲಾನುಫಲ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಗುರುಗಳಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಈ ಧಾರ್ಮಿಕ ವಿಚಾರಗಳ ರಾಶಿ ಭವಿಷ್ಯದ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಪೂಜೆ ಪುನಸ್ಕಾರಗಳ ಬಗ್ಗೆ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು ಈ ಮಕರ ರಾಶಿಯವರಿಗೆ ಯಾವ ದೇವರ ಅನುಷ್ಠಾನದಿಂದ, ಯಾವ ದೇವರ ಪೂಜೆಯಿಂದ ಶೀಘ್ರವಾಗಿ ಫಲಗಳು ಸಿಗುತ್ತೆ, ಅನುಕೂಲಗಳಾಗುತ್ತೆ, ಎಲ್ಲವನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಯಾವ ದೇವರ ಪೂಜೆಯನ್ನು ಮಾಡಬೇಕು, ಯಾವ ದೇವರ ಆಶೀರ್ವಾದ ನಿಮಗೆ ಬೇಗನೆ ಕೆಲಸ ಕಾರ್ಯಗಳು ಆಗುತ್ತೆ, ಮಾನಸಿಕ ಧೈರ್ಯ ಕೂಡ ಬರುತ್ತೆ, ಇದೆಲ್ಲವನ್ನು ಕೂಡ ಮಕರ ರಾಶಿಯವರಿಗೆ ಇವತ್ತು ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಈ ದಿನ ಯಾವ ರೀತಿಯ ಅನುಕೂಲಗಳಿದೆ, ಅನಾನುಕೂಲಗಳಿದೆ ಅಂತ. ಇದನ್ನು ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೆಲ್ಲ ಮೇಷರಾಶಿಗಳಿದ್ದೀರಾ, ಕೆಲಸ ಯಾರಾದರೂ ಬದಲಾವಣೆ ನಿರೀಕ್ಷೆ ಇಟ್ಕೊಂಡಿದ್ರೆ ಬದಲಾವಣೆ ಮಾಡಬಹುದು ಅಂತ. ಯಾಕಂದರೆ ನಿಮಗೆ ಇವಾಗ 7:30 ಕೂಡ ಪ್ರಾರಂಭ ಆಗಿರೋದ್ರಿಂದ ಮೇಷರಾಶಿಯವರಲ್ಲಿ ಇರ್ತೀರ, ನಿಮ್ಮ ಬದಲಾವಣೆ ಆಗೇ ಆಗುತ್ತೆ. 7.5 ವರ್ಷಗಳ ಕಾಲ
ಸ್ವಲ್ಪ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಕೆಲಸದ ವಿಚಾರವಾಗಿ ಕೆಲವೊಂದು ಒಳ್ಳೆಯ ಥರನೂ ಆಗುತ್ತೆ, ಕೆಲವೊಂದು ಕೆಟ್ಟದ್ದು ಕೂಡ ಆಗ್ಬೋದು. ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಬದಲಾವಣೆ ನಿರೀಕ್ಷೆ ಏನಾದರೂ ಇತ್ತು ಅಂದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಅನುಕೂಲಗಳು ಕೂಡ ಆಗುತ್ತೆ. ಇನ್ನು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ, ಅನಗತ್ಯ ಖರ್ಚು ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಮೇಷರಾಶಿಗಳಿದ್ದೀರಾ ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ಇನ್ನು ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಇವತ್ತು ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ ಇವತ್ತು ಮಾಡ್ಕೊಳ್ಬೋದು, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು ಖರ್ಚಿನ ಮೇಲೆ ಹಿಡಿತಾ ಇರಬೇಕು. ಅನಗತ್ಯ ಬೇಕಾಗದಿರ ಕೆಲಸ ಕಾರ್ಯಗಳೇ ಹಣವನ್ನು ವ್ಯರ್ಥವನ್ನು ಇದನ್ನು ಮಾಡಬಾರ್ದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಇದನ್ನು ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇದೆ ಅಂತ ನೋಡಿ. ವೃಷಭ ರಾಶಿಯವ್ರಿಗೂ ಕೂಡ ಹಣ ಖರ್ಚಾಗುವ ಸಾಧ್ಯತೆ ಅಂತ ವಿನಾಕಾರಣ ಸುಮ್ಮನೆ ಏನಕ್ಕೋ ಬೇಕಾಗದಿರೋ ಕೆಲಸಗಳಿಗೆ ಹಣ ಕೊಟ್ಬಿಡ್ತೀರಾ, ಅಥವಾ ವಿನಾಕಾರಣ ಖರ್ಚುಗಳು ಎದುರಾಗುವಂಥದ್ದು, ದುಂದು ವೆಚ್ಚಗಳು ಮಾಡುವಂಥದ್ದೆಲ್ಲ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಬೇಕು. ದಿನಪೂರ್ತಿ ಸಮಯ ವ್ಯರ್ಥ ಆಗುವ ಸಾಧ್ಯತೆ ಕೂಡ ಇದೆ. ವೃಷಭ ರಾಶಿಯವರಲ್ಲಿ ಇರ್ತೀರಾ, ಇವತ್ತು ದಿನ ಎಲ್ಲ ಸುಮ್ಮನೆ ಏನಾಗುತ್ತೆ, ಯಾವ ಸಮಯವನ್ನು ವ್ಯರ್ಥ ಮಾಡ್ತೀರಾ, ಯಾವುದೋ ಕೆಲಸ ಕಾರ್ಯಗಳು ಆಗೋದಿಲ್ಲ, ಈ ರೀತಿಯಲ್ಲಿ ಇರೋದ್ರಿಂದ ಜಾಗೃತರಾಗಿರ್ಬೇಕು. ಇನ್ನು ಹಿತೈಷಿಗಳಿಂದ ಬೆಂಬಲ ಕೂಡ ಸಿಗುವಂಥದ್ದು, ಅದರಲ್ಲಿ ವೃಷಭ ರಾಶಿಗಳು ಇರ್ತಾರೆ, ನಿಮ್ಮ ಯಾರೆಲ್ಲ ಹಿತೈಷಿಗಳು ಇರ್ತಾರೆ ಅವರಿಂದ ಬೆಂಬಲ ಸಿಗುವಂಥದ್ದು ಕೂಡ ಇವತ್ತು ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತೆ. ಒಳ್ಳೆ ವಿಚಾರ ಮಿಥುನ ರಾಶಿಯವರಿಗೆ. ನಿಮ್ಮ ಏನು ಹಣ ಒಂದು ಸಂಗ್ರಹಣೆ ಮಾಡ್ತಾ ಇರ್ತಾರೆ, ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇವತ್ತು ಶುಭಪ್ರದವಾಗಿರುವಂಥ ದಿನ, ಒಳ್ಳೆಯದಾಗುತ್ತೆ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ವ, ನಿಮಗೆ ಹಣ ಅನುಕೂಲ, ಅದರಿಂದ ಅಭಿವೃದ್ಧಿ ಇದೆ. ವಿವಾಹಕ್ಕೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ನೋಡ್ಕೊಳ್ಳಿ, ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಏನು ಮದುವೆಯಾಗಿ ನೋಡ್ತಾ ಇರ್ತಾರೆ, ಹೆಣ್ಣು ನೋಡಬೇಕು, ಗಂಡು ನೋಡಬೇಕು, ಇಷ್ಟದಲ್ಲೇ ಶೀಘ್ರದಲ್ಲೇ ಅದು ಶುಭ ಕಾರ್ಯದ ಕಡೆ ಗಮನ ಇರುತ್ತೆ ನಿಮಗೆ. ಆದರೆ ಸ್ವಲ್ಪ ಅಡೆತಡೆಗಳು ಬಂದೇ ಬರುತ್ತೆ, ಇದನ್ನೆಲ್ಲ ದಾಟಿನೇ ಮುಂದೆ ಹೋಗಬೇಕಾಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನೋಡ್ಕೊಳ್ಳಿ. ಆದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಯಾರಾದರೂ ಮಾತನಾಡುವಾಗ ಆಗಲಿ ಅಥವಾ ಏನಾದರೂ ಇಟ್ಕೊಂಡಿದ್ರೆ ಕೆಲಸ ಕಾರ್ಯಗಳ ಸ್ವಲ್ಪ ಜಾಗೃತರಾಗಿ ಮಾಡ್ಕೊಳ್ಬೇಕಾಗುತ್ತೆ ಮದುವೆ ವಿಚಾರವಾಗಿ ಮಿಥುನ ರಾಶಿಯವರು ಈ ದಿನ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ಅಂತ ಒಳ್ಳೆ ವಿಚಾರ ನೋಡಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಇವತ್ತು ಒಂದು ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಸುಮ್ಮನೆ ಏನೋ ಕಷ್ಟದಲ್ಲಿರ್ತೀರಾ, ಏನೋ ಒಂದು ಕೊರಗಿರುತ್ತೆ ಮನಸ್ಸಲ್ಲಿ, ಯಾವುದೋ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀರ, ಅದೆಲ್ಲ ಸ್ವಲ್ಪ ಅನುಕೂಲ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಕೆಲವು ಪ್ರಮುಖ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತ ನೋಡಿ. ಯಾವುದೋ ಕೆಲಸ ಆಗಲ್ಲ ಅಂತ ಕೆಲವರು ಮನಸ್ಸಿಗೆ ಹಾಕ್ಕೊಂಡ್ಬಿಟ್ಟಿರ್ತೀರಲ್ಲ, ಎಷ್ಟೋ ದಿನದಿಂದ ಅದು ಏನೋ ಆಗ್ತಾ ಇರಲ್ಲ, ತುಂಬ ಅದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತೀರ. ಆ ಕೆಲಸ ಪೂರ್ಣ ಆಗ್ಬಿಟ್ರೆ ಸರ್ವೇ ಸಾಮಾನ್ಯ, ಅದು ನಿಮ್ಮ ಮಾನಸಿಕ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಇದು ಒಳ್ಳೆ ದಿನ ಇದೆ, ನೋಡಿಕೊಂಡು ಅನುಕೂಲಗಳನ್ನು ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಲೇವಾದೇವಿ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ. ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ ಇವತ್ತು ಏನು ಲೇವಾದೇವಿ ವ್ಯವಹಾರ ಮಾಡ್ಕೊಳ್ತಾ ಇರ್ತೀರ, ನಿಮಗೆ ಅನಿರೀಕ್ಷಿತ ಲಾಭ ಅಂತ ನೋಡಿ. ಇವತ್ತು ನಿರೀಕ್ಷೆ ಇಟ್ಕೊಂಡಿರಲ್ಲ, ಇಷ್ಟರ ಮಟ್ಟಿಗೆ ನಮ್ಮದು ವ್ಯಾಪಾರ ಆಗುತ್ತೆ ಮತ್ತು ಈ ಲೇವಾದೇವಿ ವ್ಯವಹಾರದಲ್ಲಿ ನಮಗೆ ಹಣ ಬರುತ್ತೆ ಅಂತ, ಆ ರೀತಿ ಬರುವಂಥದ್ದಾಗುತ್ತೆ, ಅನುಕೂಲ ಇದೆ ಹಣದ ವಿಚಾರವಾಗಿ. ಇವತ್ತು ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೂ ಕೂಡ ಉದ್ಯೋಗ ಬದಲಾವಣೆ ಸಾಧ್ಯತೆ. ಏನಾದರೂ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಕಿರಿಕಿರಿ ಅಥವಾ ಏನೋ ಒಂದು ನೀವು ನಿರೀಕ್ಷೆ ಇಟ್ಕೊಂಡಿದ್ರೆ ಬದಲಾವಣೆ ಆಗುತ್ತೆ ಇವತ್ತು, ಅದ್ರ ಕಡೆ ಗಮನವನ್ನು ಕೊಡಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಇದನ್ನು ಸಾಲ ಮಾಡುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೇವೆ ನೋಡಿ. ಸಾಲ ಯಾವುದೋ ಒಂದು ಒಳ್ಳೆ ವಿಚಾರಕ್ಕೆ ಸಾಲ ಮಾಡಿದ್ರೆ ಓಕೆ ನೋಡಿ. ಸಾಲ ಅಂತಂದರೆ ಯಾರು ಕೂಡ ಸಾಲದ ವಿಚಾರ ಅಂತ ನೋಡಿದಾಗ ತುಂಬ ಕಷ್ಟದ ಒಂದು ಪರಿಸ್ಥಿತಿನೇ ಅಂತ. ಹಾಗಾಗಿ ಈ ಸಾಲ ಮಾಡುವ ಯೋಚನೆ ಅನ್ನುವಂಥದ್ದೇ ಅದು ಒಂದು ವಿಶೇಷವಾಗಿರುತ್ತೆ. ಹಾಗಾಗಿ ಏನಾದರೂ ಆ ರೀತಿ ಅವಕಾಶಗಳಿತ್ತು ಅಂತಂದರೆ ಆದಷ್ಟು ನೀವು ಅದನ್ನು ಕಡಿಮೆ ಮಾಡಲಿಕ್ಕೆ ನೋಡಿ, ಸಾಲ ಮಾಡದ ಕೆಲಸ ಕಾರ್ಯಗಳು ಮಾಡುವಂಥ ಗಮನವನ್ನು ಕೊಡಿ. ಆಗಿಲ್ಲ ಅಂದರೆ ಸ್ವಲ್ಪ ಏನಾದರೂ ಅದ್ರ ತೀರಿಸುವಂಥ ನಮಗೆ ಏನು ನಮ್ಮ ಕೆಲಸ ಕಾರ್ಯಕ್ಕೆ ಬೇಕು ಅಷ್ಟು ಮಾತ್ರ ಒಂದು ಸಾಲದ ನಿರೀಕ್ಷೆ ನೀವು ಇವತ್ತು ಇಟ್ಕೊಳ್ಬೋದು. ವಿದೇಶ ಸಂಬಂಧಪಟ್ಟ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರು. ನೋಡಿ, ಸಾಲದ ವಿಚಾರ ಸ್ವಲ್ಪ ಅನುಕೂಲ ಇದೆ, ಆದರೆ ಯಥೇಚ್ಛವಾಗಿ ಸಾಲಗಳನ್ನು ಮಾಡಬಾರ್ದು, ಯಾಕಂದರೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳೇನಾದರೂ ಇದ್ದರೂ ಅಭಿವೃದ್ಧಿ ಅಂತ ಹೇಳ್ತಾ ಇದೆ, ಅನುಕೂಲ ಆಗುತ್ತೆ. ಯಾರಾದರೂ ಕೆಲವರು ಅಲ್ಲಿ ವಿದೇಶಕ್ಕೆ ಹೋಗೋದಾಗಲಿ ಅಥವಾ ವ್ಯಾಪಾರ ಏನಾದರೂ ಇಟ್ಕೊಂಡಿದ್ರು ಕೂಡ ನಿಮಗೆ ಕನ್ಯಾ ರಾಶಿಯವರಿಗೆ ಇವತ್ತು ಅಭಿವೃದ್ಧಿಯ ಸಂಕೇತ. ತುಲಾರಾಶಿಯವರಿಗೆ ನೋಡಿದಾಗ ಕಠಿಣ ಪರಿಶ್ರಮದ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ, ಒಂದು ಸ್ವಲ್ಪ ನೀವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಏನೋ ಸೋಂಬೇರಿತನ ಮಾಡ್ತಾ ಇರ್ತಾರೆ, ಯಾವುದೋ ಕೆಲಸ ಕಾರ್ಯ ಆಗ್ತಾ ಇರಲ್ಲ ಅಂತ ಅದೆಲ್ಲ ಬಿಟ್ಬಿಡೋದೇ ಆಗ್ಬಿಡುತ್ತೆ. ಯಾವುದೋ ಕೆಲಸ ತುಂಬ ಸರಿ ತಲೆ ಕೆಡಿಸಿರುತ್ತೆ, ಆಗ್ತಾ ಇರಲ್ಲ, ಏನೋ ನಿಮಗೆ ಚಿಂತೆಗೀಡಾಗ್ಬಿಡ್ತೀರಾ. ಆದರೆ ಸ್ವಲ್ಪ ಶ್ರಮ ವಹಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ, ಕೆಲಸ ಕಾರ್ಯದಲ್ಲಿ ಜಯ ನೋಡಿ. ಯಾವಾಗ ನೀವು ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ತೀರಾ, ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಜಯಪ್ರದ ಆಗುತ್ತೆ, ಅದು ನಿಮ್ಗೆ ಅನುಕೂಲ ಆಗುತ್ತೆ, ಒಳ್ಳೆ ಮಾರ್ಗ ಕೂಡ ಗೋಚರ ಆಗುತ್ತೆ. ಸುಮ್ಮನೆ ಮನೇಲಿ ಇದ್ದು ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಆಗಲ್ಲ, ಅದ್ರ ಕಡೆ ಗಮನ ಕೊಡಿ, ಕಷ್ಟಪಟ್ಟು ಕೆಲಸ ಮಾಡಿ, ಅಭಿವೃದ್ಧಿ ಇದೆ, ಎಲ್ಲ ಕೂಡ ಪ್ರಗತಿ ಕೂಡ ಕಾಣ್ತಾ ಇದೆ ತುಲಾರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಅಂತ. ಯಾರೆಲ್ಲ ನೋಡಿ ಕೆಲಸ ಇಲ್ಲ, ಏನೋ ನಿರುದ್ಯೋಗಸ್ಥರು ಇರ್ತೀರ, ಮನೇಲಿ ಇರ್ತೀರ, ನಿಮ್ಮ ಸ್ನೇಹಿತರ ಬಳಿ ಒಂದು ಸ್ವಲ್ಪ ವಿಚಾರ ಮಾಡಿ, ಹಳೆಯ ಸ್ನೇಹಿತರಿಂದ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ, ಅನುಕೂಲ ಇದೆ. ಆದಾಯದಲ್ಲಿ ಅಡೆತಡೆಗಳು ಕೂಡ ಉಂಟಾಗುತ್ತೆ, ಆದಾಯದಲ್ಲಿ ಸ್ವಲ್ಪ ಕಿರಿಕಿರಿ ಅಡೆತಡೆಗಳು, ಎಲ್ಲೋ ಯಾವುದೋ ಒಂದು ಆದಾಯ ಬರೋಂಥದ್ದು ಇರುತ್ತೆ, ನಿಮಗೆ ಹಣ ಬರೋದು ನಿರೀಕ್ಷೆ ಇಟ್ಕೊಂಡಿರ್ತೀರ, ಆದರೆ ಯಾವುದೋ ಒಂದು ತೊಂದರೆಗಳು ಅಡೆತಡೆಗಳು ಆಗುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಇರುವಂಥದ್ದು.
ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಉಂಟಾಗುತ್ತೆ. ಧನುರಾಶಿಯವರಿಗೂ ಕೂಡ ಇವತ್ತು ನೋಡ್ಕೊಳ್ಳಿ, ಮಾಡುವಂಥ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಅಂತ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನೆಲ್ಲ ನೋಡಿಕೊಂಡು ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಳಿ. ಬರಬೇಕಾದ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಧನುಸು ರಾಶಿಯವರಿಗೆ ಹಣದ ವಿಚಾರ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಬಾಕಿ ಇಟ್ಕೊಂಡಿದ್ರೆ, ಯಾರಾದರೂ ಹಣ ಕೊಡೋರಿದ್ದರೆ ಇವತ್ತು ಬಂದು ಕೈ ಸೇರೋ ನಿರೀಕ್ಷೆ ನೀವು ಇವತ್ತು ಮಾಡ್ಬೋದು. ಧನುರಾಶಿಯವರಿಗೆ ಒಳ್ಳೆಯದಾಗುತ್ತೆ ಇವತ್ತು. ಮಕರ ರಾಶಿಯವರಿಗೆ ನೋಡಿಕೊಂಡಾಗ ಹಿತಶತ್ರುಗಳಿಂದ ದೂರ ಇರಬೇಕು. ಯಾರೆಲ್ಲ ಮಕರ ರಾಶಿಗಳು ಇದ್ದರೆ ಜಾಗೃತರಾಗಿರಿ. ಹಿತಶತ್ರು, ಅಹಿತಶತ್ರು, ಕ್ರೂರ ಮತ್ತು ನೀಚ ಶತ್ರುಗಳು ಅಂತ ಹೇಳ್ತೀವಿ. ಹಿತಶತ್ರುಗಳಂದರೆ ಈಗ ನಮ್ಮೊಟ್ಟಿಗೆ ಇರ್ತಾರೆ, ಗೊತ್ತಿರುತ್ತೆ ಅವರಿಂದ ನಮಗೇನು ತೊಂದರೆಗಳು ಆಗ್ತಾ ಇದೆ ಅಂತ, ಆದರೂ ಕೂಡ ಅವ್ರನ್ನ ಬಿಡ್ಲಿಕ್ಕೆ ಆಗಲ್ಲ. ಅಂಥವ್ರು ಹಿತಶತ್ರು ಅಂತ. ನಮಗೆ ನಮ್ಮವರುಗಳೇ ಶತ್ರುಗಳು ಇರ್ತಾರೆ. ಅಂಥವ್ರ ಹತ್ರ ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾವುದೇ ವಿಚಾರಗಳನ್ನು ಬಿಟ್ಕೊಡ್ಬಾರ್ದು. ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇದೆ. ಮಕರ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಒಳ್ಳೆ ದಿನ ನಿಮಗೆ. ಅಂದರೆ ಶತ್ರುಗಳಿಂದ ದೂರ ಇದ್ದರೆ ಒಳ್ಳೆಯದು. ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ನೀವು ನೋಡ್ಕೊಳ್ಳಿ. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕುಟುಂಬದವ್ರ ಜೊತೆ ಮಾತಾಡ್ಬೋದು. ಯಾವುದೋ ಒಂದು ವಿಚಾರಕ್ಕೆ ಕುಟುಂಬದವರ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದಾಗುತ್ತೆ. ಅನುಕೂಲಗಳಿದೆ. ಕುಟುಂಬದವ್ರ ಜೊತೆಗೆ ಹೆಚ್ಚಿನ ಕಾಲವನ್ನು ಈ ದಿನ ಸಮಯವನ್ನು ಕಳೀರಿ. ಮಕರ ರಾಶಿಯವರಿಗೆ ಒಳ್ಳೆಯ ಶುಭ ದಿನ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ನಿಮಗೆ ಆರೋಗ್ಯದ ಕಡೆ ಹೇಳ್ತಾ ಇದ್ದಾರೆ. ಏನಾದರೂ ಆರೋಗ್ಯ ಸಮಸ್ಯೆ, ಸರ್ವೇಸಾಮಾನ್ಯ ನೋಡಿ ಸ್ವಲ್ಪ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ ನೀವು ಯಶಸ್ವಿ ಆಗಬೇಕು. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವಂಥ ಒಂದು ಶುಭ ಸಂದರ್ಭ. ಪೂಜೆ ಪುನಸ್ಕಾರಗಳಾಗಲಿ, ಕಾರ್ತಿಕ ಅದರಲ್ಲೂ ಅಮಾವಾಸ್ಯೆ ಇರೋದ್ರಿಂದ ಕೆಲವೊಂದು ಪೂಜೆಗಳು ಮಾಡ್ತಾ ಇರ್ತಾರೆ. ಪೂಜೆ ಪುನಸ್ಕಾರಗಳು ಆಗ್ತಾ ಇರುತ್ತೆ. ಇವತ್ತು ರಾತ್ರಿ ಅಮಾವಾಸ್ಯೆ ಇರುತ್ತೆ, ನೋಡ್ಕೊಳ್ಳಿ. ಏನಾದರೂ ಕೆಲಸ ಕಾರ್ಯ ಪೂಜೆಗಳಲ್ಲಿ ಏನಾದರೂ ನೀವು ಭಾಗಿಯಾಗೋದಿದ್ದರೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಏರುಪೇರು ಆಗುವ ಸಂಭವ. ನೋಡಿ, ಮೀನರಾಶಿಯವ್ರಿಗೆ ಇವ್ರಿಗೆ ಜನ್ಮದಲ್ಲಿ ಇವಾಗ ಶನಿ, ನಾವು ಸಾಮಾನ್ಯ ದಿನನಿತ್ಯ ಕೂಡ ಹೇಳ್ತಾ ಇರ್ತೀನಿ, ಏನಾಗುತ್ತೆ ಈ ಶನಿಯ ಪ್ರಭಾವದಿಂದ ಕೆಲವೊಂದು ವ್ಯಾಪಾರಗಳು ತುಂಬ ಚೆನ್ನಾಗಿ ನಡೀತಾರೆ. ವ್ಯಾಪಾರನೇ ನಿಮಗೆ ಏನಾಗ್ಬಿಡುತ್ತೆ, ಅದು ದಾರಿ ತಪ್ಪೋದು, ಕಷ್ಟ ಆಗೋದು, ವ್ಯಾಪಾರ ಕಡಿಮೆ ಆಗೋದು, ಅಥವಾ ಏನೋ ದೃಷ್ಟಿದೋಷಗಳು, ಏನಾದರೂ ಒಂದು ತೊಂದರೆ ಒಂದು ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಏನಾಗುತ್ತೆ ನಿಮಗೆ, ಈ 7.5 ಪ್ರಭಾವ ಸಮಯದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ತುಂಬ ತಡ ಆಗ್ತಾ ಇರುತ್ತೆ, ನಿಧಾನ ಆಗುತ್ತೆ, ನಿಮ್ಮಲ್ಲಿ ಸೋಂಬೇರಿತನ ಹೆಚ್ಚಾಗುವಂಥ ಇದೆಲ್ಲ ಇರೋದ್ರಿಂದ ಮೀನರಾಶಿಯವರು ಹೆಚ್ಚಿನ ಜಾಗೃತಿ ವಹಿಸೋದು ಸೂಕ್ತ. ಇನ್ನೂ 5 ವರ್ಷಗಳ ಕಾಲ ಇರೋದ್ರಿಂದ ಈಗ ಜನ್ಮದಲ್ಲಿ ಇದ್ದಾರೆ. ಈಗ ಶನೇಶ್ವರ ನಿಮಗೆ ಸ್ವಲ್ಪ ಜಾಗೃತರಾಗಿರಬೇಕು. ವ್ಯಾಪಾರದಲ್ಲಿ ಅಡೆತಡೆಗಳು ಕೂಡ ಆಗ್ತಾ ಇದೆ. ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಆದರೆ ಯಾರೆಲ್ಲ ಮೀನರಾಶಿಗಳು ಇರ್ತಾರೆ, ಪ್ರಯಾಣ ಯೋಗ ಇವತ್ತು ನಿಮಗಿರುವಂಥದ್ದು. ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಪ್ರಯಾಣದಲ್ಲಿ ಅನುಕೂಲ ಇದೆ. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಪ್ರಯಾಣ ಹೋಗುವಾಗ ಇವತ್ತು ಬೇಡ, ಅಪಘಾತಗಳಾಗುವ ಸಂಭವ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂತ. ಆದರೆ ಇವತ್ತು ಮೀನರಾಶಿಯವ್ರಿಗೆ ಏನಿಲ್ಲ. ಏನಾದರೂ ಹೊರಗಡೆ ಹೋಗಿ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ನೀವು ಧಾರಾಳವಾಗಿ ಹೋಗ್ಬೋದು. ನಿಮ್ಮ ಕಾರ್ಯ ಅನುಕೂಲ ಆಗುತ್ತೆ, ಜಯಪ್ರಾಪ್ತಿ ಆಗುತ್ತೆ, ಕಾರ್ಯಸಿದ್ಧಿ, ಹೋಗುವಂತಹ ಕೆಲಸ ಸಿದ್ಧಿ ಉಂಟಾಗುತ್ತೆ ನಿಮಗೆ ಈ ದಿನ ಮೀನರಾಶಿಯವರಿಗೆ. ವೀಕ್ಷಕರೇ, 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನವೂ ಕೂಡ ಗುರೂಜಿಯವರು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿಸ್ತಿದ್ದಾರೆ. ವಾಸ್ತು ಸಲಹೆಗಳಿರಬಹುದು, ವಾಸ್ತು ದೋಷಗಳಿಗಾಗಿ ಪರಿಹಾರಗಳಿರಬಹುದು, ಹಾಗೆಯೇ ಆಯಾ ರಾಶಿಗೆ ತಕ್ಕಂತೆ, ನಕ್ಷತ್ರದವರಿಗೆ ತಕ್ಕಂತೆ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ, ಯಾವೆಲ್ಲ ಹೋಮ ಹವನಾದಿಗಳನ್ನು ಆಚರಣೆ ಮಾಡಬೇಕಾಗತ್ತೆ, ಜೊತೆಗೆ ಯಾವ ರಾಶಿಯವರು ಪರ್ಟಿಕ್ಯುಲರ್ ಆಗಿ ಯಾವ ದೇವರನ್ನು ಪೂಜೆ ಮಾಡಿದ್ರೆ, ಅರ್ಚನೆ ಮಾಡಿದ್ರೆ ನಮಗೆ ಹೆಚ್ಚು ಒಳಿತಾಗತ್ತೆ ಅನ್ನೋದನ್ನು ತಿಳಿಸ್ತಿದ್ದಾರೆ. ಇವತ್ತು ಕೂಡ ಮಕರ ರಾಶಿಯವರ ಕುರಿತಾಗಿ ಆ ಎಲ್ಲ ವಿಚಾರಗಳನ್ನು ಗುರೂಜಿಯವರಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನಾವು ನಿತ್ಯವೂ ಕೂಡ ರಾಶಿ ಭವಿಷ್ಯ ಜೊತೆಯಲ್ಲಿ ಈ ರಾಶಿಯಾಧಿಪತಿ ಮತ್ತು ಆ ರಾಶಿಯವರಿಗೆ ಬೇಕಾಗಿರುವಂತಹ ಅಭಿಮಾನ ದೇವತೆಗಳ ಬಗ್ಗೆ ಹೇಳ್ತಾ ಇದ್ವಿ ನೋಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಧನುರಾಶಿಯವರಿಗೆ ಅಂತ ಗುರು ದತ್ತಾತ್ರೇಯ ಸ್ವಾಮಿ ಅವರನ್ನು ಪೂಜೆ ಮಾಡಬೇಕು ಅಂತ. ಇದು ಈ ರಾಶಿಗನುಗುಣವಾಗಿ ಯಾಕೆ ದೇವರುಗಳನ್ನು ಪೂಜೆ ಮಾಡಬೇಕು ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ ನೋಡಿ. ಈಗ ಎಲ್ಲರಿಗೂ ಕೂಡ ಅವರವರದ್ದೇ ಕುಲ ದೇವರುಗಳಿರುತ್ತೆ, ಇಷ್ಟ ದೇವರುಗಳಿರುತ್ತೆ, ಅಥವಾ ಆರಾಧನಾ ದೇವರುಗಳು ಕೆಲವೊಂದು ಆರಾಧನೆಗೆ ಇಟ್ಕೊಂಡಿರ್ತಾರೆ. ಯಾವುದೋ ಆಂಜನೇಯನೋ ಅಥವಾ ಯಾವುದೋ ಶಕ್ತಿ ದೇವತೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಆ ರಾಶಿಗನುಗುಣವಾಗಿ ಕೆಲವೊಂದು ದೇವರುಗಳನ್ನು ಅನುಷ್ಠಾನ ಮಾಡಿದ್ರೆ ಏನಾಗುತ್ತೆ, ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ಅಂತ. ಯಾಕಂದರೆ ರಾಶಿಗೆ ನಾವು ಮನಸ್ತತ್ವ ಅಂತ ಹೇಳ್ತೀವಿ, ಮಾನಸಿಕ. ನಮ್ಮ ಚಂದ್ರನನ್ನು ಹೋಲಿಸ್ತೇವೆ ನಮ್ಮ ರಾಶಿ. ಯಾಕಂದರೆ ಈ ಚಂದ್ರ ಜಾತಕದಲ್ಲಿ ಎಲ್ಲಿರ್ತಾನೆ ಅದೇ ನಮ್ಮ ರಾಶಿ ಆಗಿರುತ್ತೆ. ಚಂದ್ರ ಏನು, ಮನಸ್ಕಾರಕ ಅಂತ. ನಮಗೆ
ಮಾನಸಿಕವಾಗಿ ನಮ್ಮ ಒಂದು ದೃಢತೆ ಇರಬೇಕು ಅಂತ. ಯಾವುದೊಂದು ಕೆಲಸ ಕಾರ್ಯ ಆಗಬೇಕಂತಂದರೆ ನಮಗೆ ಫಸ್ಟ್ ಮಾನಸಿಕವಾಗಿ ನಾವು ಒಂದು ಶಕ್ತಿಶಾಲಿ ಆಗಿರಬೇಕು, ದೃಢ ಇರಬೇಕು, ದೃಢ ಸಂಕಲ್ಪ ಇರಬೇಕು. ಮನಸ್ಸು ಚಂಚಲಾವಸ್ಥೆಯಲ್ಲಿ ಇರಬಾರ್ದು. ಈಗ ಮನಸ್ಸು ನೋಡಿ ಸಾಮಾನ್ಯವಾಗಿ ಚಂಚಲ, ನಾವಿಲ್ಲೇ ಇದ್ದರೂ ಕೂಡ ಬೇರೆ ಕಡೆ ಯೋಚನೆ ಮಾಡ್ತಾನೆ ಇರ್ತೀವಿ. ಅಥವಾ ಎರಡೆರಡು ಕೆಲಸ ಮಾಡಬೇಕು ಅಂತ ಯೋಚನೆ ಯಾರಿಗಿರುತ್ತೆ ಅಂಥವರು ಈ ಅಭಿಮಾನ ದೇವತೆಗಳನ್ನು ಒಲಿಸ್ಕೊಳ್ಬೇಕು ಅಂತ. ನೋಡಿ ಯಾರಿಗೆ ಕಷ್ಟ ಆಗ್ತಾ ಇದೆ. ಈಗ ಇವತ್ತು ಮಕರ ರಾಶಿಯವ್ರ ಬಗ್ಗೆ ಮಾತಾಡೋಣ. ನೆನ್ನೆ ಧನುಸ್ಸು ರಾಶಿಯವ್ರಿಗೆ ಹೇಳಿದೆ ದತ್ತಾತ್ರೇಯ ಸ್ವಾಮಿಯವ್ರನ್ನ ಪೂಜೆ ಮಾಡಬೇಕು ಅಂತ. ಯಾವ ರೀತಿ? ಯಾವುದಾದ್ರೂ ಗುರು ದತ್ತಾತ್ರೇಯ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಯಾಕೆಂದರೆ ನೀವು ಗುರುಗಳ ಮಾರ್ಗದರ್ಶನ ನಿಮಗೆ ತುಂಬ ಅವಶ್ಯಕ ಆಗಿರುತ್ತೆ. ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬೃಹಸ್ಪತಿ ಗುರುಗ್ರಹ ಆಗಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂಥ ದೇವರುಗಳು, ಈಗ ರಾಘವೇಂದ್ರ ಸ್ವಾಮಿ ಆಗಲಿ, ಈಗಲೇ ಗುರು ದತ್ತಾತ್ರೇಯ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ ಅಂತಂದರೆ ಧನುಸ್ಸು ರಾಶಿಯವರು ಈ ರಾಘವೇಂದ್ರ ಸ್ವಾಮಿಯವರನ್ನು ಆರಾಧನೆ ಮಾಡ್ಕೊಳ್ಬೋದು. ಪ್ರತಿ ಗುರುವಾರಗಳು ನೀವು ಅವಶ್ಯಕವಾಗಿ ಎಲ್ಲೇ ಇದ್ದರೂ ಕೂಡ ನಿಮಗೆ ಅಕ್ಕಪಕ್ಕದಲ್ಲಿ ಏನಾದರೂ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನನೋ, ಗುರು ದತ್ತಾತ್ರೇಯ ದೇವಸ್ಥಾನನೋ, ಅಥವಾ ಶಿರಡಿ ಸಾಯಿಬಾಬಾನ ದೇವಸ್ಥಾನ, ಗುರುವಿಗೆ ಸಮಾನನಾಗಿರುವಂತಹ ಯಾವುದೇ ದೇವಸ್ಥಾನಗಳಾಗಲಿ ಪ್ರತಿ ಗುರುವಾರ ನೀವು ಹೋಗ್ತಾ ಇತ್ತು ಅಂತಂದರೆ ನಿಮಗೆ ಒಂದು ಎನರ್ಜಿ ಒಂದು ಬಿಲ್ಟ್ ಆಗುವಂಥದ್ದಾಗುತ್ತೆ. ಮತ್ತು ನೀವು ಅಂದ್ಕೊಂಡಿರೋಂಥ ಕೆಲಸಗಾರರು ಯಶಸ್ವಿ ಆಗುತ್ತೆ. ಯಾವುದಾದ್ರೂ ನಂಬ್ಕೊಂಡಿರ್ಬೇಕಲ್ವಾ, ಯಾವುದಾದ್ರೂ ನಮಗೊಂದು ಆಶೀರ್ವಾದ ಒಂದು ಇರಲೇಬೇಕು. ನಿಮಗೆ ಬೇಗ ಒಲಿಯುತ್ತೆ ಅಂತ ಈ ಬೃಹಸ್ಪತಿ ಗುರುಗಳು ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತುಂಬ ಬೇಗ ಅನುಕೂಲ ಆಗುತ್ತೆ ನೀವು ಧನುಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ಫಲಗಳು. ಮಕರ ರಾಶಿ ನೋಡಿ ಜನ್ಮತಃ ಏನಾಗುತ್ತೆ, ನಿಮಗೆ ಒಂದು ಎರಡೆರಡು ಮನಸ್ಸಿರುತ್ತೆ. ನೋಡಿ ಮಕರ ರಾಶಿಯವ್ರು ಯಾರೇ ಆಗಲಿ ಒಂದೇ ಕೆಲಸ ಮಾಡ್ತಾ ಇರಲ್ಲ, ಎರಡು ಕಡೆ ಅವ್ರಿಗೆ ಮನಸ್ಸಿದ್ದೇ ಇರುತ್ತೆ. ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾಯಿದ್ರು ಕೂಡ ಇನ್ನೊಂದು ಕಡೆ ಯೋಚನೆ ಇರುತ್ತೆ, ಅಲ್ಲಿ ಮಾಡಿದ್ರೆ ಏನಾಗ್ಬೋದು ಅಥವಾ ಇಲ್ಲಿ ಏನಾಗ್ಬೋದು. ಆ ಥರ ಏನಾಗುತ್ತೆ, ಎರಡು ದೋಣಿಯ ಮೇಲೆ ಕಾಲಿಡೋ ಥರ ಮಾಡ್ಕೊಂಡ್ಬಿಡ್ತಾರೆ. ಜನ್ಮತಃ ಇರುವಂಥದ್ದು ಇವ್ರಿಗೆ ಅದೇ ರೀತಿ ಆಗ್ತಾ ಇರುತ್ತೆ. ಇವರೇನಾದರೂ ಮಕರ ರಾಶಿಯವರು ನಿಮಗೇನಾದರೂ ಮಾನಸಿಕವಾಗಿ ಜೊತೆಯಲ್ಲಿ ಹಣಕಾಸಿನ ವಿಚಾರ ತುಂಬ ಇಂಪಾರ್ಟೆಂಟ್. ಇವ್ರಿಗೆ ಏನಾದರೂ ಹಣದ ವಿಚಾರ ಅನುಕೂಲ ಆಗುತ್ತೆ. ಇವ್ರಿಗೆ ತುಂಬ ಚೆನ್ನಾಗಿ ದುಡ್ಡು ಬಂದರೂ ಕೂಡ ನೀವು ಕಳ್ಕೊಳ್ತಾ ಇದ್ದೀರಾ, ಅಥವಾ ಇಲ್ಲ ಗುರುಗಳ ನೀವು ಹೇಳಿದ ರೀತಿ ನಮ್ಗೆ ಹಣ ಬರ್ತಾ ಇಲ್ಲ ನೋಡಿ, ಯಾವುದೋ ಒಂದು ತೊಂದರೆಗೊಳಗಾಗಿದ್ರೆ ಪೂರ್ವಾರ್ಜಿತ ಕರ್ಮಫಲ ಅಂದ್ಕೊಳ್ಬೋದು. ನಿಮ್ಮ ಜನ್ಮತಃ ಹಣದ ವಿಚಾರವಾಗಿ ಅನುಕೂಲಗಳಾಗುತ್ತೆ. ಯಾಕಂದರೆ ಕೆಲವರು ನೋಡಿ ಮಕರ ರಾಶಿಯವ್ರು ನೋಡಿದ್ರೆ ನೀವು ಚೆನ್ನಾಗಿ ಆಸ್ತಿ ಪಾಸ್ತಿ ಇರೋ ಮನೆಯಲ್ಲೇ ಜನನ ಆಗಿರ್ತಾರೆ. ಅವರು ಮಕರ ರಾಶಿಯವ್ರಿಗೆ ಹುಟ್ಟುತ್ತಾನೆ ಒಂದು ಅನುಕೂಲಗಳಿದೆ ಅಂತಲೂ ಕೂಡ ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ತೀವಿ ನಾವು. ಹಾಗಾಗಿ ಯಾರು ಮಕರ ರಾಶಿಯವ್ರು ನೀವು ಜನನ ಆಗಿರುತ್ತೆ, ನೀವು ತಿಳ್ಕೊಂಡ್ಬಿಡಿ ನಿಮ್ಮ ರಾಷ್ಟ್ರಾಧಿಪತಿ ಶನೇಶ್ವರ ಗ್ರಹ ಆಗಿರುತ್ತೆ. ಯಾಕಂದರೆ ಶನಿಯನ್ನು ಮಂಗಳಕಾರಕ ಅಂತ ಹೇಳ್ತೀವಿ. ನಿಮ್ಮ ರಾಷ್ಟ್ರಾಧಿಪತಿ ಶನೇಶ್ವರ ಆಗಿದ್ರು ಕೂಡ ನೀವು ತುಂಬ ವಿಶೇಷವಾದ ಫಲಗಳನ್ನು ಪಡ್ಕೊಳ್ತೀರಾ. ಅಂದರೆ ಏನು ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳ್ಕೊಳ್ಬೇಕು. ನೋಡಿ, ನೀವು ಅಭಿಮಾನ ದೇವತೆ ಬಂದು ವೆಂಕಟೇಶ್ವರ ಸ್ವಾಮಿ. ನೀವೇನು ಮಾಡಬೇಕು, ಮಕರ ರಾಶಿಯವರು ಇಷ್ಟೇ, ನಿಮಗೇನಾದರೂ ಕಷ್ಟ ಆಗ್ತಾ ಇತ್ತು, ಆರೋಗ್ಯ ಬಾಧೆ, ಶನೇಶ್ವರನ ಏನಾದರೂ ನೀಚ ಸ್ಥಾನದಲ್ಲಿದ್ದ ಅಷ್ಟಮದಲ್ಲಿ ಏನಾದರೂ ಇತ್ತು ಶನಿ ಅಂತಂದರೆ ಅಕಾಲ ಮೃತ್ಯು ದೋಷ ಇರುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಮಕರ ರಾಶಿಯವರು ಎಷ್ಟೋ ಜನ ಪದೇ ಆಕ್ಸಿಡೆಂಟ್ಗಳು ಕೂಡ ಆಗುತ್ತೆ, ನಿಮಗೆ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರ. ಆರೋಗ್ಯ ಬರೀ ಯಾವುದಾದ್ರು ಒಂದಲ್ಲ ಒಂದು ರೀತಿ ಆರೋಗ್ಯ ಸಮಸ್ಯೆ, ಯಾವುದೋ ಒಂದು ಸರಿ ಹೋಯಿತು ಅಂತಂದರೆ ಇನ್ನೊಂದೇನೋ ಬಂದ್ಬಿಡುತ್ತೆ. ಇದಾಗೆ ಆಗುತ್ತೆ. ಇದು ಶನಿಯ ಪ್ರಭಾವ. ಶನಿ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದರೆ, ಇಲ್ಲ ಅಂತಂದರೆ ಯಾವುದೇ ಆರೋಗ್ಯ ಸಮಸ್ಯೆ ಇರೋದಿಲ್ಲ, ತುಂಬ ಚೆನ್ನಾಗಿರ್ತಾರೆ. ಏನಾದರೂ ಒಂದು ಗಾಯ ಆಯಿತು ನೋಡಿ, ಬೇಗ ವಾಸಿ ಆಗಿಬಿಡುತ್ತೆ ಅವ್ರಿಗೆ. ಏನಾದರೂ ಅಪಘಾತದಲ್ಲಿ ಬೇರೆ ಪಕ್ಕದಲ್ಲಿರೋರಿಗೆ ಏನಾಗಿರುತ್ತೆ, ಇವ್ರಿಗೆ ನಾವು ಎಷ್ಟೋ ಸರಿ ನೋಡಿರ್ತೀವಿ, ಒಂದೇ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಒಬ್ಬರಿಗೆ ತೊಂದರೆ ಆಗಿದೆ, ಇನ್ನೊಬ್ಬ ಆರಾಮಾಗಿರ್ತಾನೆ. ಆ ರೀತಿ ಫಲಗಳು ಇರುವಂಥದ್ದೇ ಆಗುತ್ತೆ ಜನ್ಮತಃ. ಮಕರ ರಾಶಿಯವರು ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕು. ನೀವು ಯಾವ ರೀತಿ ನೋಡಿ ಇದನ್ನು ತಿಳ್ಕೊಳ್ಬೇಕು. ನಿಮ್ಮ ಅಭಿಮಾನ ದೇವತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳೋದ್ರಿಂದ ಒಂದು ಮುಡುಪು ಕಟ್ಟಬೇಕು. ನೋಡಿ, ಈಗ ಯಾವಾಗಾರು ವರ್ಷಕ್ಕೊಮ್ಮೆ ಹೋಗಿ ಸಾಕು ನೀವು ವೆಂಕಟೇಶ್ವರನಿಗೆ ತುಂಬ ವಿಶೇಷ. ತಿರುಪತಿಗೆ ಹೋಗಿ ನಮಸ್ಕಾರ, ಯಾಕೆಂದರೆ ಕಲಿಯುಗ ಪ್ರತ್ಯಕ್ಷ ದೇವ ಅಂತ ಹೇಳ್ತೀವಿ ನಾವು. ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ, ಈಗ ಸಾಮಾನ್ಯ ಎಷ್ಟೋ ಜನಕ್ಕೆ ನಿಮಗೆ ಒಲವು ಹೆಚ್ಚಿರುತ್ತೆ ನೋಡಿ. ಈಗ ಮಕರ ರಾಶಿಯವರು ನೀವು ತಿಳ್ಕೊಂಬಿಡಿ, ನಿಮಗೆ ಈ ತಿರುಪತಿ ಅಂತಂದ್ರೆ ಏನೋ ಒಂದು ಒಳಗಡೆ ಒಂದು ಮಾನಸಿಕವಾಗಿ ನಿಮ್ಗೆ ಇರುತ್ತೆ, ಒಂಥರ ಅಭಿಮಾನ ಜಾಸ್ತಿ. ಆ ದೇವರು ಇದು ಪೂಜೆ ಮಾಡೋದು, ನಿಮ್ಮ ಮನೆ ದೇವರು ಯಾವುದೋ ಶಿವನಿಗೆ ಸಂಬಂಧಪಟ್ಟಿದ್ದಾಗಿದ್ರು ಕೂಡ ಎಷ್ಟೋ ಜನ ನೋಡಿ ಅವ್ರ ಮನೆ ದೇವರು ಅವ್ರ ಗೋತ್ರ ಶಿವಗೋತ್ರ ಅಂತಲೂ ಕೂಡ ಹೇಳ್ತಾರೆ. ಆದರೆ ವೆಂಕಟೇಶ್ವರ ಮೇಲೆ ಒಲವು ಜಾಸ್ತಿ ಇರುತ್ತೆ, ಪೂಜೆ ಮಾಡೋದು, ಅಲ್ಲಿ ಪ್ರಸಾದ ಇದು ಮಾಡೋದು. ವರ್ಷಕ್ಕೊಮ್ಮೆ ಆದರೂ ನೀವು ಹೋದ್ರೇ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ, ಯಾಕಂದರೆ ನಿತ್ಯ ಕಲ್ಯಾಣ. ಮದುವೆ ವಿಚಾರದಲ್ಲಿ ಮಕರ ರಾಶಿಯವರು 35 ವರ್ಷ ಆದರೂ ಮದುವೆ ಆಗಿಲ್ಲ, ಏನೇನೋ ಪೂಜೆಗಳು ಮಾಡಿಸಿದ್ವಿ, ಶಾಸ್ತ್ರಾನುಸಾರ ನಮ್ಮ ಜಾತಕಾನುಸಾರ ಎಲ್ಲ ಮಾಡಿದ್ವಿ, ಕುಂಭ ವಿವಾಹ, ಕದಲಿ ವಿವಾಹ ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ನಮಗೆ ಮದುವೆ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಅಂಥವ್ರು ಯಾರು ಮಕರ ರಾಶಿ ಇದ್ದಾರ, ಇದು ಸೂಕ್ಷ್ಮವಾಗಿರುತ್ತ ವಿಚಾರ. ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಅನುಕೂಲ ಆಗುತ್ತೆ ಮದುವೆ ವಿಚಾರದಲ್ಲಿ ಕೂಡ. ಈಗ ನೋಡಿ, ಈಗ ಸಾಮಾನ್ಯವಾಗಿ ಹಣಕ್ಕೆ ಅಧಿಪತಿ ಅಂತ ಹೇಳ್ತಾರೆ. ಹಣದ ವಿಚಾರ ಎಷ್ಟೋ ಜನ ನೋಡಿ ಅರಕೆ ಎಷ್ಟೆಲ್ಲ ತೀರಿಸ್ತಾ ಇರ್ತಾರೆ. ಲಕ್ಷ್ಮಿಯ ಆಗಮನ ಆಗಬೇಕು, ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಬೇಕಂದ್ರೆ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ಮಾಡಿ ಅಂತ ಹೇಳ್ತಾರೆ. ನಾವು ಎಷ್ಟು ಜನ ನೋಡ್ತಾ ಇರ್ತೀವಿ ವೆಂಕಟೇಶ್ವರನಿಗೆ ಹೋಗುವಂಥದ್ದು, ವೆಂಕಟೇಶ್ವರನಿಗೆ ಯಾತ್ರೆ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇರ್ತಾರೆ. ನೀವು ಮಕರ ರಾಶಿಯವರು ಅವಶ್ಯಕವಾಗಿ ವೆಂಕಟೇಶ್ವರನನ್ನು ಆರಾಧನೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ವೆಂಕಟೇಶ್ವರನ ದೇವಸ್ಥಾನಗಳಿದ್ದರೆ ಪ್ರತಿ ಶನಿವಾರಗಳು ಅಥವಾ ಬುಧವಾರಗಳು, ನೋಡಿ ಇವತ್ತು ಬುಧವಾರ ಒಳ್ಳೆಯ ದಿನ, ಮಕರ ರಾಶಿಯವರಿಗೆ ಒಳ್ಳೆಯ ದಿನ ಆಗಿರುತ್ತೆ ಬುಧವಾರ. ಯಾಕಂದರೆ ವಿಷ್ಣು ಬುಧಕ್ಕೆ ಅಧಿಪತಿ ಆಗಿರೋದ್ರಿಂದ ಬುಧವಾರ
ವೆಂಕಟೇಶ್ವರನಿಗೂ ಕೂಡ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ಇನ್ನು ಶನಿವಾರಗಳು ಕೂಡ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಶನಿವಾರಗಳು, ಈ ಶ್ರಾವಣ ಶನಿವಾರಗಳು, ಕುಲದೇವತೆ ಏನಾದರೂ ನಿಮಗೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೋ ರಂಗನಾಥ ಸ್ವಾಮಿನೋ, ರಾಮರೋ, ಕೃಷ್ಣನೋ, ಯಾವುದಾದ್ರೂ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವತೆ ನಿಮ್ಮ ಕುಲದೇವತೆ ಆಗಿದ್ರು ಕೂಡ ನೀವು ಈ ಶ್ರಾವಣ ಶನಿವಾರಗಳು ಹೋಗಿ ನೋಡಿ. ದರ್ಶನಂ ಪಾಪನಾಶನ, ಮಾಡಿರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ನಿಮಗೆ ತ್ಯಜಿಸುವಂಥದ್ದಾಗುತ್ತೆ, ಅನುಕೂಲಗಳಾಗುತ್ತೆ. ಹಾಗಾಗಿ ಯಾರೆಲ್ಲ ಮಕರ ರಾಶಿಗಳು ಇದ್ದೀರಾ, ಇನ್ನೊಂದು ವಿಚಾರ, ಶನಿಯ ಪ್ರಭಾವವನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಶನೇಶ್ವರ ಆಗಿರೋದ್ರಿಂದ ಶನಿ ಏನು ಮಾಡ್ತಾನೆ, ಒಂದು ಸ್ವಾಭಾವಿಕವಾಗಿ ಶನಿ ಏನಾದರೂ ರಾಶಾಧಿಪತಿ ಆಗಿದ್ದು, ಶನಿ ಏನಾದರೂ ನೀಚ ಸ್ಥಾನದಲ್ಲಿ ಅಥವಾ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂತಂದರೆ ಸೋಂಬೇರಿತನ ಹೆಚ್ಚಾಗ್ಬಿಡುತ್ತೆ ಅವ್ರಿಗೆ. ಎಲ್ಲ ಚೆನ್ನಾಗಿರುತ್ತೆ, ಆದರೆ ಸೋಂಬೇರಿತನ, ಈ ಬೆಳಗ್ಗೆ ಬೇಗ ಎದ್ದೊಳ್ಳೋದಿಲ್ಲ, ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಇವಾಗ ಏನಾಗುತ್ತೆ ನೋಡಿ, ಈ ಥರ ಯಾವನೇ ಒಬ್ಬ ಮನುಷ್ಯ ಸೋಂಬೇರಿತನದಲ್ಲಿ ಇತ್ತು ಅಂತಂದರೆ ಅವನ ವ್ಯವಹಾರಗಳು ಕೂಡ ಅದೇ ರೀತಿ ಇರುತ್ತೆ, ಬೇಗನೆ ಆಗೋದಿಲ್ಲ. ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಈ ವಾರ ಆಗಬೇಕಾಗಿರೋ ಕೆಲಸ ಮುಂದಿನ ವಾರ ಆಗೋದು, ಅಥವಾ ಈ ತಿಂಗಳಲ್ಲಿ ಆಗಬೇಕಾಗಿರುತ್ತೆ ಎಷ್ಟೋ ಏನೋ ಕೆಲಸಗಳು ನೋಡಿ. ಏನೋ ಮನೆ ಕಟ್ಟಬೇಕು ಅಂದ್ಕೊಳ್ಳಿ, ಎಲ್ಲರಿಗಿನ ನಿಮ್ಮದೇ ತಡ ಆಗಿಬಿಡುತ್ತೆ. ಯಾರೋ ನಿಮ್ಮ ಜೊತೆಗೆ ಯಾರು ಪ್ರಾರಂಭ ಮಾಡಿರ್ತಾರೆ ಅವ್ರದ್ದು ಬೇಗ ಆಗೋಗ್ಬಿಟ್ಟಿರುತ್ತೆ. ಈ ರೀತಿಯೆಲ್ಲ ನಿಮಗೆ ಜನ್ಮತಃ ಬರುವಂತಹ ಸಮಸ್ಯೆಗಳನ್ನು ನೀವು ಇದನ್ನು ನೋಡಿಕೊಂಡು ಬಗೆಹರಿಸ್ಕೊಳ್ಬೇಕಾಗುತ್ತೆ, ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಶನೇಶ್ವರನ್ನು ಕೂಡ ನೀವು ಆರಾಧನೆ ಮಾಡ್ಕೊಳ್ಳಿ. ಏಕೆಂದರೆ ಶನಿವಾರ ನೋಡಿ, ಶನಿವಾರ ತುಂಬ ವಿಶೇಷವಾಗಿರುವಂಥ ವಾರ ನಿಮಗೆ ಮಕರ ರಾಶಿಯವರಿಗೆ. ಶನಿಯ ಪ್ರಭಾವ ಏನಾದರೂ ಜಾಸ್ತಿ ಆಗಿದ್ದರು ಅದನ್ನು ಕೂಡ ಆ ಕರ್ಮ ಕಳ್ಕೊಡ್ಲಿಕ್ಕೂ ಕೂಡ ನಿಮ್ಗೆ ಏನಾದರೂ ನಿಮ್ಮ ಜಾತಕರದಲ್ಲಿ ಅಷ್ಟಮ ಪಂಚಮ ಶನಿ, ಅರ್ಧಾಷ್ಟಮ ಶನಿ ಏನಾದರೂ ನಿಮಗೆ ಪ್ರಭಾವ ಹೆಚ್ಚಾಗಿತ್ತು ಅಂದರೆ ಪದೇ ಪದೇ ಆಕ್ಸಿಡೆಂಟ್ಗಳು ಆಗಿಬಿಡುತ್ತೆ ನಿಮಗೆ. ಯಾಕಂದ್ರೆ ನೋಡಿ, ನಾನು ಹೇಳಿದವಾಗಲೇ ಈ ಆಕ್ಸಿಡೆಂಟ್ ವಿಚಾರ ಅನ್ನುವಂಥದ್ದು ತುಂಬ ಮಕರ ರಾಶಿಯವರಿಗೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದು ತುಂಬ ಅದರಲ್ಲಿ ಏನಾದರೂ ನಿಮಗೆ ಪದೇ ಪದೇ ಆಗ್ತಿತ್ತು ಅಂದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕು ನೀವು, ಇಲ್ಲಾಂದರೆ ನಿಮಗೆ ತೊಂದರೆನೇ ಅದು ಅಂದರೆ ಕಟ್ಟಿಟ್ಟ ಬುತ್ತಿ. ಎಷ್ಟೋ ಜನ ನೋಡಿ ಅದರಿಂದನೇ ಮರಣ ಹೊಂದೋದೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸೋದು ಮಕರ ರಾಶಿಯವರು. ಶನಿಗೆ ಸಂಬಂಧಪಟ್ಟಂಥ ವಿಚಾರಗಳು ತುಂಬ ವಿಶೇಷವಾಗಿರುತ್ತೆ. ಇನ್ನು ಕೆಲವರು ಹೇಳ್ತಾರೆ ನೋಡಿ, ಕಪ್ಪು ಬಟ್ಟೆ ಯೂಸ್ ಮಾಡಬೇಡಿ ಅಂತ. ಹಂಗೆ ಮಕರ ರಾಶಿಯವರು ಕೂಡ ಆದಷ್ಟು ಈ ಕಪ್ಪು ಬಟ್ಟೆಯನ್ನು ಸ್ವಲ್ಪ ದೂರ ಇರೋದಕ್ಕೆ ನೋಡಬೇಕು. ಈಗ ಕಪ್ಪು ಬಟ್ಟೆ ಹಾಕ್ಕೊಳ್ಳುವಂಥದ್ದು, ನಮ್ಮ ಹಿರಿಯರು ಯಾರೇ ಆಗಲಿ ಕಪ್ಪು ಬಟ್ಟೆ ಧರಿಸಿದ್ರೆ ಬಿಡೋದಿಲ್ಲ. ನಿಮ್ಗೆ ಮಕರ ರಾಶಿಯವ್ರಿಗೆ ಕಷ್ಟ, ಯಾಕಂದರೆ ನಿಮ್ಮದು ಅಷ್ಟಮ ಶನಿ, ಪಂಚಮ ಅಥವಾ ಅರ್ಧಾಷ್ಟಮ ಶನಿಯಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿದ್ದರೂ ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ತೊಂದರೆ ಆಗಿಬಿಡುತ್ತೆ. ನೋಡಿ ಎಷ್ಟೋ ಸರಿ ನೋಡ್ಕೊಳ್ಬೇಕು, ನೀವು ಏನಾದರೂ ಕಪ್ಪು ಬಟ್ಟೆ ಹಾಕ್ಕೊಂಡಿದ್ದಾಗಲೇ ಏನಾದರೂ ತೊಂದರೆಗಳು ಆಗ್ತಾ ಇತ್ತು ಅಂದರೆ ಬಿಟ್ಬಿಡಿ, ಅದು ಬೇಡ. ಆ ರೀತಿ ಆಗುತ್ತೆ. ಇಲ್ಲ ಕೆಲವರಿಗೆ ನೋಡಿ ಒಳ್ಳೆಯದೇ ಆಗಿಬಿಡುತ್ತೆ, ಶನಿ ಒಳ್ಳೆ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಲಗ್ನದಲ್ಲಿ ಏನಾದರೂ ಶನಿ ಇದ್ಬಿಟ್ಟು ಉಚ್ಚಸ್ಥಾನದಲ್ಲಿ ಇದ್ದ ಅಂತಂದರೆ ಗುರು ದೃಷ್ಟಿ ಏನಾದರೂ ನೋಡಿ. ಈಗ ಇನ್ನೊಂದು ವಿಚಾರ, ಗುರು ದೃಷ್ಟಿನೂ ಕೂಡ ತುಂಬ ಒಂದು ಪ್ರಭಾವಕ್ಕೊಳಗಾಗುತ್ತೆ. ಅದಕ್ಕೋಸ್ಕರನೇ ನೀವು ಈ ವೆಂಕಟೇಶ್ವರ ಪೂಜಾದಿಗಳು ಮಾಡುವಂಥದ್ದು, ವೆಂಕಟೇಶ್ವರ ಹರಕೆ ಮಾಡ್ಕೊಳ್ಳುವಂಥದ್ದು, ಮುಡುಪು ಕಟ್ಟಬೇಕು ನೋಡಿ. ಒಂದು ಸರಿ ಹೋಗಿ ಬಂದ್ರೆ ಇನ್ನು ನೆಕ್ಸ್ಟ್ ನಾವು ಈ ದಿನ ಹೋಗ್ತೀವಿ, ಈ ತಿಂಗಳಲ್ಲಿ ನಾವು ನೆಕ್ಸ್ಟ್ ವರ್ಷ ಹೋಗ್ತೀವಿ ಅಂತ ಒಂದು ₹116 ಒಂದು ಬಟ್ಟೆಯಲ್ಲಿ ಹಾಕಿ ಮುಡುಪು ಕಟ್ಟಿಟ್ಬಿಡಿ ನೀವು. ಅದು ತುಂಬ ಒಳ್ಳೆಯದು, ನೀವು ಶಾಶ್ವತವಾಗಿರುತ್ತೆ ಅದು. ನೀವು ನೆಕ್ಸ್ಟ್ ಹೋಗೋವರೆಗೂ ಕೂಡ ಅದೊಂದು ಶ್ರೀರಕ್ಷೆ ಅಂತ ಅಂದ್ಕೊಳ್ಬಿಡೋದು. ಎಷ್ಟೋ ಏನೋ ವ್ಯಾಪಾರಗಳು ವ್ಯವಹಾರಗಳು ಮಾಡಬೇಕು ಅಂದ್ಕೊಳ್ತಿರ್ತೀರ, ಮನಸ್ಸು ಕೊಡ್ತಾ ಇರಲ್ಲ, ಒಳ್ಳೆ ದಾರಿ ಗೋಚರ ಆಗ್ತಿರಲ್ಲ ನೋಡಿ. ನಾವು ಎಷ್ಟೋ ನೋಡ್ಬೋದು, ಒಂದು ದೊಡ್ಡ ದೊಡ್ಡ ಒಂದು ಅಂಗಡಿಗಳಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ಹಾಕೊಂಡಿರ್ತಾರೆ ಫೋಟೋಗಳು. ಯಾಕಂತಂದರೆ ಹಣ ಬರಲಿ ಚೆನ್ನಾಗಿ, ನಮಗೆ ಆ ಭಗವಂತನ ಅನುಗ್ರಹ ಆಯಿತು ಅಂದರೆ ಹಣದ ವಿಚಾರವಾಗಿ ಅನುಕೂಲಗಳಾಗುತ್ತೆ ಅಂತ. ನಿಮ್ಮ ವ್ಯಾಪಾರ ಸ್ಥಳಗಳು, ಉದ್ಯೋಗ ಸ್ಥಳಗಳು ಅಭಿವೃದ್ಧಿ ಆಗಬೇಕು ನಿಮಗೆ ಅಂದ್ಕೊಂಡ್ರೆ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು ಲಕ್ಷ್ಮೀ ವೆಂಕಟೇಶ್ವರ ಫೋಟೋಗಳನ್ನು ನಿಮ್ಮ ಒಂದು ಸ್ಥಳದಲ್ಲಿ, ಎಲ್ಲಿ ನೀವು ಒಂದು ಕಾರ್ಯ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಆ ಸ್ಥಳದಲ್ಲಿ ಇಟ್ಕೊಳ್ಳಿ, ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಎಸ್, ಮಕರ ರಾಶಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಜೊತೆಗೆ ವೀಕ್ಷಕರೇ, ನಾವಿಂದು ಗುರೂಜಿಯವರಿಂದ ಪಂಚಾಂಗದ ವಿಚಾರಗಳನ್ನು ಹಾಗೆಯೇ 12 ರಾಶಿಗಳ ಫಲಾನುಫಲಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಉಳಿದಂತೆ ಮಂಗಳವಾರ ಹಾಗೂ ಶನಿವಾರದಂದು ಗುರೂಜಿಯವರು ಉಚಿತ ಸಂದರ್ಶನಕ್ಕಾಗಿ ಕೂಡ ಲಭ್ಯವಿರ್ತಾರೆ. ನೀವು ಅವರನ್ನು ಸಂಪರ್ಕ ಮಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಗುರುಗಳೇ, ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.